ಶುಭೋದಯ ಮಕ್ಕಳೇ. ಪಾಠ 17 ಕಾಡಿನಲ್ಲೊಂದು ಸ್ಪರ್ಧೆ. ಕಾಡು ಅಂದರೆ ಗೊತ್ತಲ್ಲ, ದೊಡ್ಡ ದೊಡ್ಡ ಮರಗಳು, ತುಂಬ ಬೇರೆ ಬೇರೆ ಥರದ ಮರಗಳು, ಗಿಡಗಳು, ಬಳ್ಳಿಗಳು, ಪ್ರಾಣಿಗಳು, ಪಕ್ಷಿಗಳು, ಎಲ್ಲ ಥರದ ಹುಳುಗಳು ಇರ್ತವೆ. ಅಲ್ಲೊಂದು ಸ್ಪರ್ಧೆ ಅಂತೆ. ಸ್ಪರ್ಧೆ ಅಂದರೆ ಪೈಪೋಟಿ. ಯಾವುದೇ ಒಂದು ರಂಗದಲ್ಲಿ ಯಾರು ಹೆಚ್ಚು ಪರಿಶ್ರಮ ಹೊಂದಿ ಅದರಲ್ಲಿ ಪ್ರಗತಿ ಸಾಧಿಸ್ತಾರೋ ಅವರಿಗೆ ಬಹುಮಾನ ಅಂತ ಕೊಡ್ತಾರೆ. ಇದೇ ಸ್ಪರ್ಧೆ ಆಗುತ್ತೆ, ನೋಡೋಣ. ದಟ್ಟವಾದ ಕಾಡೊಂದರಲ್ಲಿ ಗಿಡ ಮರಗಳೆಲ್ಲ ಚಿಗುರಿಡಿದು ಕಂಗೊಳಿಸುತ್ತಿದ್ದವು. ದಟ್ಟವಾದ ಅಂದರೆ ಜಾಗನೇ ಇರಲ್ಲ, ಪಕ್ಕ 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 ಮರಗಳು ಇರ್ತವೆ, ತುಂಬ ಮರಗಳು ಅಂತ ಕಾಡಿರುತ್ತೆ. ಅದರಲ್ಲಿ ಎಲ್ಲ ಮರ ಗಿಡಗಳಲ್ಲಿ ಚಿಗುರು ಆಗುತ್ತಾನೆ, ಚಿಗುರಿಡಿದು ಕಂಗೊಳಿಸಿತ್ತು ಅಂದರೆ ನೋಡೋಕ್ಕೆ ಸುಂದರವಾಗಿ ಮನಸ್ಸಿಗೆ ಸೂರ್ಯಗಳ ಥರ ಇತ್ತು. ಪ್ರಾಣಿಗಳೆಲ್ಲ ನಿರ್ಭಯವಾಗಿ ಓಡಾಡುತ್ತಿದ್ದವು. ಅಲ್ಲಿರೋ ಎಲ್ಲ ಪ್ರಾಣಿಗಳು ಯಾವುದೇ ಭಯ ಇಲ್ಲದೆ, ಆತಂಕ ಇಲ್ಲದೆ ತಮ್ಮ ಪಾಳಿಗೆ ತಾವು ಓಡಾಡ್ತಾ ಇದ್ದವು. ನವಿಲುಗಳು ನರ್ತಿಸುತ್ತಿದ್ದವು, ಮತ್ತು ನವಿಲುಗಳು ಗರಿ ಬಿಚ್ಚಿ ನೃತ್ಯ ಮಾಡ್ತಾ ಇರ್ತವೆ. ಗಿಳಿಗುಬ್ಬಿಗಳು ಚಿಲಿಪಿಲಿ ಎಂದು ಉಲಿಯುತ್ತಿದ್ದವು. ಎಲ್ಲ ಪ್ರಾಣಿ ಪಕ್ಷಿಗಳು ತಮ್ಮ ಸಂತೋಷದಿಂದ ತಮ್ಮ ತಮ್ಮ ರೀತಿಯಲ್ಲಿ ಶಬ್ದ ಮಾಡ್ತಾ ಇರ್ತವೆ. ಅದೇ ಥರ ಗಿಳಿಗುಬ್ಬಿಗಳು ಚಿಲಿಪಿಲಿ ಅಂತ ಉಲಿತಾ ಇದ್ದವು. ಎಲ್ಲ ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಸಹಬಾಳ್ವೆ ನಡೆಸುತ್ತಿದ್ದವು. ಅಲ್ಲಿರೋ ಎಲ್ಲ ಪ್ರಾಣಿ ಪಕ್ಷಿಗಳು ಒಂದಕ್ಕೊಂದು ಹೊಂದಿಕೊಂಡು ಸಂತೋಷದಿಂದ ವಾಸ ಮಾಡ್ತಾ ಇದ್ವು. ಕಾಡಿನ ರಾಜನಾದ ಸಿಂಹವು ಕಾಡಿನ ದಿನಾಚರಣೆಯನ್ನು ಆಚರಿಸುವ ಬಗ್ಗೆ ಚರ್ಚಿಸಲು ಪ್ರಾಣಿ ಪಕ್ಷಿಗಳ ಸಭೆ ಕರೆದಿತ್ತು. ಈಗ ಕಾಡಿನ ರಾಜ ಸಿಂಹ ಅಂತ ನಿಮಗೆಲ್ಲ ಗೊತ್ತಿದೆ ಅಲ್ವಾ. ಆ ರಾಜ ಏನು ಮಾಡ್ತು, ಎಲ್ಲ ದಿನಾಚರಣೆಯನ್ನು ಅಂದರೆ ಕಾಡಿನ ದಿನಾಚರಣೆ ಆಚರಿಸೋಣ ಅಂತ ಎಲ್ಲ ಪ್ರಾಣಿ ಪಕ್ಷಿಗಳ ಸಭೆ ಎಲ್ಲರೂ ಸೇರಬೇಕು ಅಂತ ಹೇಳಿತ್ತು. ಎಲ್ಲ ಪ್ರಾಣಿಗಳು ಸಭೆಗೆ ಬಂದು ಸೇರಿದವು. ಕಾಡಿನ ರಾಜ ಕರೆದಿರ್ತಕ್ಕಂಥ ಸಭೆಗೆ ಎಲ್ಲ ಪ್ರಾಣಿಗಳು ಬಂದು ಸೇರಿದ್ವು. ಸಿಂಹ ಕಾಡಿನ ಎಲ್ಲ ಪ್ರಾಣಿಗಳನ್ನು ಕುರಿತು, ನಾವೆಲ್ಲ ಕಾಡಿನ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಿಸೋಣವೇ. ಏನೋ ಕಾಡಿನ ದಿನಾಚರಣೆ, ನಾವು ಎಲ್ಲ ದಿನಾಚರಣೆ ಆಚರಿಸ್ತೀವಲ್ಲ ನಾವು, ಅದೇ ಥರ ನಾವು ಕಾಡಿನ ದಿನಾಚರಣೆ ಆಚರಿಸೋಣ. ಅದು ಅದ್ಧೂರಿಯಾಗಿ ಅಂದರೆ ತುಂಬ ಜೋರಾಗಿ ವಿಜೃಂಭಣೆಯಿಂದ ಮಾಡೋಣವಾ ಅಂತ ಪ್ರಶ್ನೆ ಮಾಡುತ್ತೆ. ಎಲ್ಲ ಪ್ರಾಣಿಗಳು ಒಕ್ಕಲಿನಿಂದ ಹೌದು ಹೌದು ಎಂದವು. ಎಲ್ಲರೂ ಆಯಿತು ಆಯಿತು ಮಾಡೋಣ ಅಂತ ಒಪ್ಪಿಗೆ ಕೊಡ್ತವೆ. ಆನೆ ಆಯಿತು, ಆದರೆ ಈ ವರ್ಷ ವಿಶೇಷವಾಗಿ ಆಚರಿಸೋಣ. ಅದಕ್ಕೆ ಆನೆ ಹೇಳುತ್ತೆ, ಯಾವಾಗಲೂ ಆಚರಿಸ್ದಂಗೆ ಬೇಡ, ವಿಶೇಷವಾಗಿ ಅಂದರೆ ಏನಾದರೂ ಹೊಸತನವನ್ನು ಸೇರಿಸಿ ಆಚರಿಸೋಣ ಅಂತ ಹೇಳುತ್ತೆ. ಕಾಗಕ್ಕ ವಿಶೇಷವಾಗಿ ಎಂದರೆ ಹೇಗೆ ಅಂತ ಕಾಗೆ ಕೇಳುತ್ತೆ. ಆನೆ ಕಾಗಕ್ಕ ವಿಶೇಷವಾಗಿ ಎಂದರೆ ಆಟಗಳ ಸ್ಪರ್ಧೆ ನಡೆಸುವುದು, ಗೆದ್ದವರಿಗೆ ಇನಾಮು ಕೊಡುವುದು. ವಿಶೇಷ ಅಂದರೆ ಏನಿಲ್ಲ, ಎಲ್ಲ ಥರದ ಆಟಗಳನ್ನು ಆಡಿಸೋಣ, ಅದರಲ್ಲಿ ಯಾರು ಗೆಲ್ತಾರೋ ಅವರಿಗೆ ಇನಾಮು ಅಂದರೆ ಬಹುಮಾನ ಕೊಡೋಣ ಅಂತ ಹೇಳುತ್ತೆ. ಮೊಲ ಇಲ್ಲ ಇಲ್ಲ, ಈ ಬಾರಿ ಆಟಗಳ ಬದಲು ಆಶುಭಾಷಣ ಸ್ಪರ್ಧೆ ನಡೆಸೋಣ. ಅದಕ್ಕೆ ಹೇಳಿಸುತ್ತೆ, ಯಾವಾಗಲೂ ಆಟ ಆಡಿಸ್ತಾನೆ ಇರ್ತೀವಿ, ಈ ಸಲ ಆಟ ಆಡೋದು ಬೇಡ, ಆಶುಭಾಷಣ ಸ್ಪರ್ಧೆ ಮಾಡೋಣ ಅಂತ ಮೊಲ ಹೇಳುತ್ತೆ. ಆನೆ ಏಕೆ, ಹಿಂದೆ ಆಮೆಯ ಜೊತೆ ಓಟದ ಸ್ಪರ್ಧೆಯಲ್ಲಿ ಸೋತಿದ್ದಕ್ಕೆ ಭಯವೇನು? ಅದಕ್ಕೆ ಆನೆ ಮೊಲ ಕೇಳುತ್ತೆ, ನೋಡು ಅವಾಗ ಆಮೆ ಜೊತೆ ಓಟ ಸ್ಪರ್ಧೆಯಲ್ಲಿ ಸೋತಿದ್ಯಲ್ಲ ಅದಕ್ಕೆ ಅಂತ ನಿಮಗಾಗಲೇ ಗೊತ್ತಿದೆ ಅಲ್ವಾ. ಮೊಲ ಇಲ್ಲಪ್ಪ, ನನಗ್ಯಾಕೆ ಭಯ, ಆಶುಭಾಷಣ ಸ್ಪರ್ಧೆಯಿಂದ ಗೊತ್ತಿಲ್ಲದ ಎಷ್ಟೋ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬಹುದು ಎಂದೇನಷ್ಟೇ. ನನಗೇನು ಅದ್ರ ಬಗ್ಗೆ ಭಯ ಇಲ್ಲ, ಆಶುಭಾಷಣ ಸ್ಪರ್ಧೆಯಿಂದ ಎಲ್ಲರೂ ಭಾಷಣ ಮಾಡ್ತಾರಲ್ಲ, ಎಲ್ಲ ವಿಷಯಗಳ ಬಗ್ಗೆ ನಾವು ತಿಳ್ಕೋಬಹುದು ಅಂತ ಅಷ್ಟೇ ಅಂತ ಮೊಲ ಉತ್ತರ ಕೊಡುತ್ತೆ. ನರಿ ಆಶುಭಾಷಣ ಸ್ಪರ್ಧೆ ಎಂದರೇನು, ಹಾಗೆಂದರೇನು? ಅದಕ್ಕೆ ನರಿ ಕೇಳುತ್ತೆ, ಆಶುಭಾಷಣ ಸ್ಪರ್ಧೆ ಹಾಗಂದ್ರೇನು ಅಂತ ಕೇಳುತ್ತೆ. ಮೊಲ ಓ ನರಿರಾಯ, ನಿನಗೆ ಅಷ್ಟು ಗೊತ್ತಿಲ್ಲವಾ? ಆಶುಭಾಷಣ ಸ್ಪರ್ಧೆ ಎಂದರೆ ಸ್ಥಳದಲ್ಲಿಯೇ ಸೂಚಿಸಿದ ವಿಷಯದ ಬಗ್ಗೆ ಭಾಷಣ ಮಾಡುವುದು. ಅದಕ್ಕೆ ನರಿಗೆ ಮೊಲ ಹೇಳುತ್ತೆ, ನಿನಗಷ್ಟು ಗೊತ್ತಿಲ್ವಾ? ಆಶುಭಾಷಣ ಅಂದರೆ ಸ್ಥಳದಲ್ಲೇ ನಾವು ಯಾವುದೋ ವಿಷಯದ ಬಗ್ಗೆ ಏನು ವಿಷಯ ಬಂದಿರುತ್ತೋ ಅದ್ರ ಬಗ್ಗೆ ನಾವು ಮಾತಾಡೋದು, ಯಾವುದೇ ಪೂರ್ವ ತಯಾರಿ ಇಲ್ಲದೆ ನಾವು ಮಾತಾಡಬೇಕಾಗುತ್ತೆ. ಸಿಂಹ ಸರಿ, ಹಾಗಾದರೆ ನಾಳೆ ಸ್ಪರ್ಧೆಗಳನ್ನು ನಡೆಸೋಣ, ಎಲ್ಲರೂ ನಾಳೆ ಇಲ್ಲಿಯೇ ಸೇರೋಣ. ಅದಕ್ಕೆ ಸಿಂಹ ಕಾಡಿನ ರಾಜ ಸಿಂಹ ಆಯ್ತು ಆಗಲಿ, ಸ್ಪರ್ಧೆನೇ ಮಾಡೋಣ, ನಾಳೆ ಇಲ್ಲೇ ಎಲ್ಲರೂ ಸೇರೋಣ ಅಂತ ಹೇಳುತ್ತೆ. ಮರುದಿನ ಎಲ್ಲ ಪ್ರಾಣಿಗಳು ಒಂದೆಡೆ ಸೇರಿದವು. ಆಶುಭಾಷಣ ಸ್ಪರ್ಧೆಗೆ ತೀರ್ಪುಗಳನ್ನಾಗಿ ಕೋಗಿಲೆ, ಕೋತಿ ಮತ್ತು ತೋಳವನ್ನು ಆಯ್ಕೆ ಮಾಡಲಾಯಿತು. ಮಾರನೇ ದಿವಸ ಹೇಳಿದ ಸಮಯಕ್ಕೆ ಸರಿಯಾಗಿ ಎಲ್ಲ ಪ್ರಾಣಿಗಳು ಬಂದು ಸೇರ್ತವೆ. ಇವಾಗ ಆಶುಭಾಷಣ ಸ್ಪರ್ಧೆಗೆ ತೀರ್ಪುಗಾರರು ಬೇಕಲ್ಲ, ಯಾರು ಚೆನ್ನಾಗಿ ಮಾಡಿದ್ದಾರೆ, ಯಾರು ವಿಷಯನ ಸರಿಯಾಗಿ ಹೇಳಿದ್ದಾರೆ ಅವರಿಗೆ ಬಹುಮಾನ ಕೊಡಬೇಕಲ್ಲ. ಅದಕ್ಕೆ ತೀರ್ಪುಗಾರನಾಗಿ ಕೋಗಿಲೆ, ಕೋತಿ ಮತ್ತು ತೋಳವನ್ನು ಆರಿಸಿದರು. ತೀರ್ಪುಗಾರರು ಸ್ಪರ್ಧೆ ಪ್ರಾರಂಭವಾಗೋದಕ್ಕೆ ಮುನ್ನ ವಿಷಯಗಳನ್ನು ಚೀಟಿಯಲ್ಲಿ ಬರೆದು ಡಬ್ಬಿಯಲ್ಲಿ ಹಾಕಿದರು. ಸ್ಪರ್ಧೆ ಪ್ರಾರಂಭವಾಯಿತು. ಯಾವ ವಿಷಯ ಆಶುಭಾಷಣ ಸ್ಪರ್ಧೆಗೆ ಕೊಡಬೇಕು ಅಂತೇಳಿ ಎಲ್ಲ ಚೀಟಿಗಳಲ್ಲಿ ಬರೆದು ಅದನ್ನು ಮಡಚಿ ಒಂದು ಡಬ್ಬಿಯಲ್ಲಿ ಹಾಕ್ತಾರೆ. ಸ್ಪರ್ಧೆ ಪ್ರಾರಂಭ ಆಗುತ್ತೆ. ತೋಳ ಒಬ್ಬೊಬ್ಬರಾಗಿ ಬನ್ನಿ, ಡಬ್ಬಿಯಿಂದ ಒಂದು ಚೀಟಿ ತೆಗೆದುಕೊಂಡು ಅದರಲ್ಲಿರುವ ವಿಷಯವನ್ನು ಕುರಿತು ಮಾತನಾಡಿರಿ, ಪ್ರತಿಯೊಬ್ಬರಿಗೂ ಸಮಯ 5 ನಿಮಿಷಗಳು ಮಾತ್ರ ಎಂದು ಸ್ಪಷ್ಟಪಡಿಸಿತು. ಅವಾಗ ತೋಳ ಹೇಳುತ್ತೆ, ಅದು ತೀರ್ಪುಗಾರ ಆಗಿರುತ್ತಲ್ಲ, ಬನ್ನಿ ಇವಾಗ ಪ್ರಾರಂಭ ಮಾಡ್ತೀವಿ, ಒಬ್ಬೊಬ್ಬರಾಗಿ ಬರ್ರಿ, ಡಬ್ಬಿಯಿಂದ ಚೀಟಿ ತೆಗಿರಿ, ಅದರಲ್ಲಿ ಯಾವ ವಿಷಯ ಬರುತ್ತೋ ಅದ್ರ ಬಗ್ಗೆ ಮಾತನಾಡಿ, ಆದರೆ ಸ್ಪರ್ಧೆಯ ಕಾಲಾವಕಾಶ 5 ನಿಮಿಷ ಮಾತ್ರ ಅಂತ ಹೇಳುತ್ತೆ.
ಅಲ್ಲಿದ್ದ ಪ್ರಾಣಿ ಪಕ್ಷಿಗಳಲ್ಲಿ ಕೆಲವು ಸರದಿಯ ಪ್ರಕಾರ ಬಂದು ಚೀಟಿ ತೆಗೆದುಕೊಂಡು ಮಾತನಾಡಲು ಪ್ರಾರಂಭಿಸಿದವು. ಅಲ್ಲಿ ಅವರು ಪ್ರಾಣಿ ಪಕ್ಷಿಗಳು ಒಂದಾದ್ಮೇಲೆ ಒಂದು ಸರದಿ ಅಂದರೆ ಒಬ್ಬರಾದ್ಮೇಲೆ ಒಬ್ಬರು ಬಂದು ಚೀಟಿ ತಗೊಂಡು ಅದ್ರ ಬಂದ ವಿಷಯನ ಮಾತಾಡೋಕ್ಕೆ ಪ್ರಾರಂಭಿಸ್ತವೆ. ಸೊಂಡಿಲು ಹಾಗೂ ಬಾಲವನ್ನು ಅಲ್ಲಾಡಿಸುತ್ತಾ ಗೀಳುತ್ತಾ ಬಂದ ಆನೆ ಗಂಟಲನ್ನು ಸರಿಪಡಿಸಿಕೊಂಡು ಡಬ್ಬಿಯಲ್ಲಿ ಸೊಂಡಿಲನ್ನು ಹಾಕಿ ಚೀಟಿಯನ್ನು ಎತ್ತುಕೊಂಡಿತು. ಆನೆ ಸೊಂಡಲನ್ನ ಬಾಲನ ಅಲ್ಲಾಡಿಸ್ಕೊತ ಗಿಳಿಡುತ್ತಾ ಅಂದರೆ ಒಂದು ಶಬ್ದ ಮಾಡ್ಕೊತ ಕೂಗ್ಕೊಂತ ಬಂದು ಒಂದು ಸೊಂಡಲಿಂದ ಒಂದು ಚೀಟಿಯನ್ನು ಎತ್ಕೊಳ್ಳುತ್ತೆ. ಆನೆ, ಹಬ್ಬ, ಚೀಟಿಯಲ್ಲಿ ನನಗೆ ಇಷ್ಟವಾದ ವಿಷಯ ರೇಡಿಯೋ ಬಂದಿದೆ. ಅವಳಿಗೆ ಆನೆ ಯಾವ್ದು ಬಂದಿರುತ್ತೆ? ರೇಡಿಯೋ ಬಗ್ಗೆ ಬಂದಿರುತ್ತೆ. ಅದಕ್ಕೆ ತುಂಬ ಇಷ್ಟ ಅಂತೆ ರೇಡಿಯೋ ಒಂದು ಸಂಪರ್ಕ ಸಾಧನ. ರೇಡಿಯೋ ಕಂಡುಹಿಡಿದವರು ಮಾರ್ಕೋನಿ. ರೇಡಿಯೋ ಕಂಡುಹಿಡಿದವರು ಯಾರು? ಮಾರ್ಕೋನಿ ಅಂತ ತಿಳಿಸುತ್ತೆ. ಸಂಪರ್ಕ ಸಾಧನ ಅಂದರೆ ಒಬ್ಬರಿಗೊಬ್ಬರಿಗೆ ವಿಷಯನ ತಿಳಿಸುವಂಥ ಸಾಧನ ಆಗಿದೆ. ಇದರಲ್ಲಿ ಚಿಂತನ, ಕೃಷಿ ಸಮಾಚಾರ, ಶಿಕ್ಷಣ ವಾರ್ತೆ, ಕ್ರೀಡೆ, ಸಂದರ್ಶನ, ರಾಜಕೀಯ, ಮನರಂಜನೆ, ಚಿತ್ರಗೀತೆ, ವಾರ್ತೆ ಇತ್ಯಾದಿ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನೋಡ್ರಿ, ಆನೆ ಏನೋ ರೇಡಿಯೋದಲ್ಲಿ ಯಾವ್ಯಾವ ಕಾರ್ಯಕ್ರಮ ಬರುತ್ತೆ ಅಂತ ಹೇಳ್ತಾ ಇದೆ. ಚಿಂತನ ಅಂದರೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಆಳವಾಗಿ ಆಲೋಚಿಸಿ ಅದರ ಬಗ್ಗೆ ಮಾತನಾಡೋದೇ ಚಿಂತನ ಕಾರ್ಯಕ್ರಮ. ಕೃಷಿ ಸಮಾಚಾರ ಅಂದರೆ ನಾವು ವ್ಯವಸಾಯಕ್ಕೆ ಬೇಕಾದಂಥ ಸಮಾಚಾರನ ಅದರ ತಿಳಿಸ್ಕೊಡ್ತಾರೆ. ಶಿಕ್ಷಣ ವಾರ್ತೆ ಅಂದರೆ ಓದಿನ ಬಗ್ಗೆ, ಅಲ್ಲಿ ಆಗು ಹೋಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಕ್ರೀಡೆ ಅಂದರೆ ಆಟದ ಬಗ್ಗೆ. ಸಂದರ್ಶನ ಅಂದರೆ ಯಾರಾದರೂ ಒಂದು ವ್ಯಕ್ತಿಯ ಬಗ್ಗೆ ಸಂದರ್ಶನ ಮಾಡಿ ಅದರ ವಿಚಾರಗಳನ್ನು ಎಲ್ಲ ಕೇಳಿಗರಿಗೆ ಕೇಳಿಸ್ತಾರೆ. ರಾಜಕೀಯದ ಬಗ್ಗೆ ಹೇಳ್ತಾರೆ. ಮನರಂಜನೆ ಅಂದರೆ ನಮಗೇನು ಮನಸ್ಸಿಗೆ ಸಂತೋಷ ಕೊಡುತ್ತೋ, ಚಿತ್ರಗೀತೆ ಆಗಿರ್ಬೋದು, ಭಾವಗೀತೆ ಆಗಿರ್ಬೋದು, ಭಕ್ತಿಗೀತೆಗಳು ಅವನ್ನ ಪ್ರಸಾರ ಮಾಡ್ತಾರೆ. ಚಿತ್ರಗೀತೆ ಪ್ರಸಾರ ಮಾಡ್ತಾರೆ. ವಾರ್ತೆ ಅಂದರೆ ಎಲ್ಲ ಇಡೀ ಪ್ರಪಂಚದ ಎಲ್ಲ ವಿಷಯಗಳನ್ನು ವಾರ್ತೆ ಮುಖಾಂತರ ನಮಗೆ ತಿಳಿಸ್ಕೊಡ್ತಾರೆ. ಇವೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತೆ ಅಂತ ಆನೆ ರೇಡಿಯೋದ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ದೇಶ ವಿದೇಶದ ಸಮಾಚಾರವನ್ನು ತಕ್ಷಣವೇ ಇದರ ಮೂಲಕ ತಿಳಿಯಬಹುದು. ಎಲ್ಲೋ ಏನೋ ನಡೆದಿರೋದನ್ನು ತಕ್ಷಣ ಇದು ನಮಗೆ ತಿಳಿಸ್ಕೊಡುತ್ತೆ ಅಂತ ಹೇಳುತ್ತೆ. ಇದರಲ್ಲಿ ಪ್ರಸಾರವಾಗುವ ಚಿನ್ನರ ಚುಕ್ಕಿ, ಚುಕ್ಕಿ ಚಿನ್ನ ಮತ್ತು ಕೇಳಿ ಕಲಿ ಕಾರ್ಯಕ್ರಮ ಎಂದರೆ ನನಗೆ ಅಚ್ಚುಮೆಚ್ಚು. ಅದರಲ್ಲಿನ ಎಷ್ಟು ಕಾರ್ಯಕ್ರಮ ಇದೆ ನೋಡಿ. ಚಿನ್ನರ ಚುಕ್ಕಿ ಅಂದರೆ ಮಕ್ಕಳದ್ದು, ಚುಕ್ಕಿ ಚಿನ್ನ, ಕೇಳಿ ಕಲಿ ಇವೆಲ್ಲ ಕಾರ್ಯಕ್ರಮಗಳು ಆನೆ ನನಗೂ ಸಹ ಬಹಳ ಇಷ್ಟ ಅಂತ ತಿಳಿಸ್ಕೊಡುತ್ತೆ. ಮುಂದಿನ ಸರದಿ, ವೇಗವಾಗಿ ಓಡಿ ಬಂದ ಚಿರತೆಯು ಚೀಟಿಯನ್ನು ಎತ್ತಿಕೊಂಡಿತು. ಚಿರತೆ ಅಂದರೆ ಓಟಕ್ಕೆ ಹೆಸರಲ್ವಾ, ಅದು ಬೇಗ ಓಡಿ ಬಂದು ಒಂದು ಚೀಟಿ ತಗೊಳುತ್ತೆ. ಚಿರತೆ, ನನಗೆ ರೈಲು ವಿಷಯ ಸಿಕ್ಕಿದೆ. ಅದಕ್ಕೇನು ವಿಷಯ ಬಂದಿದೆ? ರೈಲಿನ ಬಗ್ಗೆ ಹೇಳುತ್ತೆ. ನೋಡೋಣ ಏನು ಹೇಳುತ್ತೆ. ಓಹೋ, ನನಗಿಂತ ವೇಗವಾಗಿ ಚಲಿಸುವ ಉದ್ದವಾದ ವಾಹನವಿದು. ನೋಡ್ರಿ ಹೆಂಗೆ ಹೇಳುತ್ತೆ. ರೈಲು ನನಗಿಂತ ಅಂದರೆ ಚಿರತೆನೇ ವೇಗಕ್ಕೆ ಹೆಸರಾಗಿರೋದು. ಅದಕ್ಕಿಂತ ಬಹಳ ಬೇಗ ಚಲಿಸುತ್ತೆ ರೈಲು ಮತ್ತು ಉದ್ದವಾಗಿರುತ್ತೆ. ಇದು ಕಂಬಿಗಳ ಮೇಲೆ ಮಾತ್ರ ಚಲಿಸುತ್ತದೆ. ರೈಲು ಕಂಬಿಗಳ ಮಾತ್ರ ಹೋಗುತ್ತೆ. ರೈಲಿನಲ್ಲಿ ಒಮ್ಮೆಗೆ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸಬಹುದು. ಒಂದೇ ಸಲ ಬಸ್ಗಿಂತ 100ರಷ್ಟು ಜನ ಹೆಚ್ಚಿಗೆ ಪ್ರಯಾಣ ಮಾಡ್ಬೋದು. ರೈಲಿನಲ್ಲಿ ಸರಕುಗಳನ್ನು ಸಾಗಿಸಬಹುದು. ಸರಕು ಅಂದರೆ ಸಾಮಾನುಗಳನ್ನು ಸಾಗಿಸ್ಬೋದು. ರೈಲಿನಲ್ಲಿ ಶೌಚಾಲಯ, ಕುಡಿಯುವ ನೀರು, ಊಟ, ತಿಂಡಿ, ಮಲಗುವ ವ್ಯವಸ್ಥೆ ಇರುತ್ತದೆ. ಈಗ ರೈಲು ಪ್ರಯಾಣ ಸುಖಕರ ಹಾಗೂ ಅದರ ದರವು ಕಡಿಮೆ. ರೈಲಿನಲ್ಲಿ ಎಲ್ಲ ಥರದ ಅನುಕೂಲ. ನಮಗೆ ಶೌಚಾಲಯಕ್ಕೆ ಹೋಗಬೇಕು ಅಂದರೆ ಅದು ಇರುತ್ತೆ, ಕುಡಿಯೋ ನೀರು ಇರುತ್ತೆ, ಊಟ ತಿಂಡಿ ಇರುತ್ತೆ, ಮಲಗೋಕ್ಕೂ ಸಹ ವ್ಯವಸ್ಥೆ ಇರುತ್ತೆ. ಆಮೇಲೆ ಆರಾಮಾಗಿ ಹೋಗ್ಬೋದು. ಅದರ ದರ ಅಂದರೆ ಅದ್ರ ಬೆಲೆ ಸಹ ಕಡಿಮೆ ಅಂತ ತಿಳಿಸ್ಕೊಡ್ತು. ಇದಿಷ್ಟು ಚಿರತೆ ತಿಳಿಸ್ಕೊಡ್ತು. ಮುಂದೆ, ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ ಗರಿ ಬಿಚ್ಚಿ ತನ್ನ ಸೌಂದರ್ಯವನ್ನು ಬಿಂಕದಿಂದ ಪ್ರದರ್ಶಿಸಿ ನವಿಲು ಎಲ್ಲರ ಕಣ್ಮನ ಸೆಳೆಯಿತು. ಮುಂದಿನ ಸರ್ತಿ ನವಿಲು ಬಂತು. ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ತಾ ಗರಿ ಬಿಚ್ಚಿ ಎಲ್ಲರ ಮನಸ್ಸನ್ನು ಸೆಳೆತಾ ಬಂದು ಕೊಕ್ಕಿನಿಂದ ಚೀಟಿ ತೆಗೆದುಕೊಂಡು ವಿಮಾನದ ಬಗ್ಗೆ ಹೀಗೆ ಹೇಳಿತು. ನೋಡ್ರಿ, ನವಿಲಿಗೆ ವಿಮಾನದ ವಿಷಯ ಬಂದಿದೆ. ಏನು ಹೇಳ್ತು ಅಂತ ನೋಡೋಣ. ನವಿಲು, ಮನುಷ್ಯ ಹಕ್ಕಿಗಳು ಹಾರುವುದನ್ನು ಕಂಡು ತಾನೂ ಹಾರಬೇಕೆಂದು ಈ ವಿಮಾನವನ್ನು ಕಂಡುಹಿಡಿದನು. ನೋಡ್ರಿ, ವಿಮಾನ ಕಂಡುಹಿಡಿದಕ್ಕೆ ಮೂಲ ಪ್ರೇರೇಪಣೆ ಯಾರು? ಹಕ್ಕಿ ಪಕ್ಷಿಗಳೇ. ಅದನ್ನು ನೋಡಿ ಮನುಷ್ಯ ವಿಮಾನ ಕಂಡುಹಿಡಿಯೋಕ್ಕೆ ಸಹಾಯ ಆಯಿತು ಅಂತ ನವಿಲು ಹೇಳ್ತಾ ಇದೆ. ವಿಮಾನವು ವಾಯುಮಾರ್ಗದಲ್ಲಿ ಚಲಿಸುತ್ತದೆ. ಅಂದರೆ ವಿಮಾನ ಅಂತರಿಕ್ಷದಲ್ಲಿ ಗಾಳಿಯ ಸಹಾಯದಿಂದ ಮೇಲೆ ವಾಯುಮಾರ್ಗದಲ್ಲಿ ಹೋಗುತ್ತೆ. ಇದರ ಮೂಲಕ ಕಡಿಮೆ ಸಮಯದಲ್ಲಿ ಬಹಳ ದೂರ ಪ್ರಯಾಣಿಸಬಹುದು. ಬಹಳ ದೂರ ಇರೋದನ್ನು ಬಹಳ ಸ್ವಲ್ಪ ಸಮಯದಲ್ಲೇ ನಾವು ಸೇರಬಹುದು ಅಂತ ಹೇಳುತ್ತೆ. ಜನರು ದೇಶ ವಿದೇಶಗಳಿಗೆ ಹೋಗುವಾಗ ಹೆಚ್ಚಾಗಿ ವಿಮಾನದಲ್ಲಿಯೇ ಸಂಚರಿಸಬೇಕಾಗುತ್ತದೆ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಬೇಕಾದ್ರೆ, ಬೇರೆ ದೇಶಕ್ಕೆ ಹೋಗಬೇಕಾದ್ರೆ ತುಂಬ ದೂರ ಅಲ್ವಾ, ಬೇಗ ಹೋಗಬೇಕಾಗುತ್ತೆ. ಬೇಗ ಹೋಗೋದಕ್ಕಾಗಿ ವಿಮಾನನ ಆಯ್ಕೆ ಮಾಡ್ಕೋತಾರೆ ಜನರು. ನನಗೆ ವಿಮಾನ ಪ್ರಯಾಣ ಎಂದರೆ ತುಂಬ ಇಷ್ಟ. ಆದರೆ ಇದರ ದರ ದುಬಾರಿ ಎಂಬುದೇ ನನಗೆ ಬೇಸರವಾಗಿದೆ. ನವಿಲಿಗೂ ಸಹ ವಿಮಾನದಲ್ಲಿ ಹೋಗಬೇಕು ಅಂದರೆ ಇಷ್ಟ. ಆದರೆ ದರ ಅಂದರೆ ಅದ್ರ ಬೆಲೆ ತುಂಬ ಇರುತ್ತೆ. ಅದೇ ನನಗೆ ಬೇಜಾರು ಅಂತ ನವಿಲು ತಿಳಿಸ್ಕೊಡ್ತಾ ಇದೆ. ಎನ್ನುತ್ತಾ ವಯ್ಯಾರ ಮಾಡುತ್ತಾ ವೇದಿಕೆಯಿಂದ ಕೆಳಗೆ ಇಳಿದು ಬಂದಿತು. ತನ್ನ ವಿಷಯನ ಹೇಳಿ ಕೆಳಗಿಳಿದು ಬರುತ್ತೆ ವಯ್ಯಾರದಿಂದ. ಕುಣಿಯುತ್ತಾ ಬಂದ ಕರಡಿಯು ಸಭಿಕರಿಗೆಲ್ಲ ಕೈ ಮುಗಿದು ಒಂದು ಚೀಟಿಯನ್ನು ಎತ್ತುಕೊಂಡದ್ದು. ಕರಡಿ ನೋಡಿ ಲಾಗ ಹಾಕೊಂತ ಕುಣ್ಕೊಂತ
ವೇದಿಕೆಗೆ ಬಂದು ಒಂದು ಚೀಟಿ ತಗೊಳ್ತಿ. ಏನು ಬಂತು ಕರಡಿಗೆ? ಕರಡಿ, ನನಗೆ ಸಿಕ್ಕ ವಿಷಯ ಹಿಮಾಲಯ. ಇದಕ್ಕೆ ನೋಡಿ, ಹಿಮಾಲಯ ಪರ್ವತದ ಬಗ್ಗೆನೇ ಬಂದಿದೆ. ಇದು ಅತ್ಯಂತ ಎತ್ತರವಾದ ಪರ್ವತ, ನಮಗೆಲ್ಲ ಗೊತ್ತೇ ಇದೆ ಅಲ್ಲ. ತುಂಬ ಎತ್ತರವಾದ ಪರ್ವತ ಹಿಮಾಲಯ ಪರ್ವತ. ಅದು ಹಿಮದಿಂದ ಆವೃತವಾಗಿರುತ್ತೆ. ಭಾರತದ ಉತ್ತರ ಭಾಗದಲ್ಲಿದ್ದು ಹಿಮದಿಂದ ಕೂಡಿದೆ. ಭಾರತಕ್ಕೆ ಉತ್ತರ ದಿಕ್ಕಿನಲ್ಲಿದೆ. ಶತ್ರುಗಳು ನಮ್ಮ ದೇಶಕ್ಕೆ ಬರದಂತೆ ಇದು ತಡೆದಿದೆ. ಆ ಕಡೆಯಿಂದ ಬೇರೆ ಯಾವುದೇ ಶತ್ರುಗಳು ಬರಲಾರ್ದಂಗೆ ಇದು ಹಿಮಾಲಯ ನಮಗೆ ರಕ್ಷಾ ಕವಚದಂತಿದೆ. ಇಲ್ಲಿ ಹುಟ್ಟುವ ಗಂಗಾ, ಯಮುನಾ, ಬ್ರಹ್ಮಪುತ್ರ ನದಿಗಳು ಸದಾ ತುಂಬಿ ಹರಿಯುತ್ತವೆ. ಅಲ್ಲಿ ಎಷ್ಟು ಈ ನದಿಗಳು, ಗಂಗಾ, ಯಮುನಾ, ಬ್ರಹ್ಮಪುತ್ರ, ಈ ನದಿಗಳೆಲ್ಲ ಯಾವಾಗಲೂ ತುಂಬ ಹರಿಯೋಕ್ಕೆ ಕಾರಣ ಹಿಮಾಲಯದಲ್ಲಿ ಹುಟ್ಟಿದವೆ ಮತ್ತು ಅಲ್ಲಿಂದ ಯಾವಾಗಲೂ ನೀರು ಹರಿದು ಬರ್ತಾ ಇರುತ್ತೆ. ತಕ್ಷಣ ತೀರ್ಪುಗಾರನಾದ ಕೋತಿಯು, ಕರಡಿ ಮಹಾರಾಯರೇ, ನಿಮ್ಮ ಸಮಯ ಮುಗಿಯಿತು ಎಂದು ಎಚ್ಚರಿಸಿತು. ಕರಡಿ ಮಾತಾಡ್ತಾ ಅದಕ್ಕೆ ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ. 5 ನಿಮಿಷ. ಕೋತಿ ಹೇಳುತ್ತೆ, ನಿಮಗೆ ಸಮಯ ಆಯಿತು ಅಂತ ಎಚ್ಚರಿಕೆ ಕೊಡುತ್ತೆ. ಸರಸರನೆ ಹರಿಯುತ್ತಾ ಹೊಂದು ಬಂದಿತು. ಕರಡಿದಾದ ತಕ್ಷಣ ಹಾವು ಬರುತ್ತೆ. ಹೆಡೆ ವಿಚಿಶ್ ಎನ್ನುತ್ತಾ ಆಕರ್ಷಿಸಿತು. ತನ್ನ ಶಬ್ದ ಮಾಡ್ಕೊತಾ ಎಲ್ಲರ ಗಮನ ತನ್ನ ಕಡೆ ಸೆಳ್ಕೊಳ್ಳುತ್ತೆ. ಬಗ್ಗಿ ತಾನೊಂದು ಚೀಟಿಯನ್ನು ತೆಗೆದುಕೊಂಡು ಸುರುಳಿ ಬಿಚ್ಚಿತು. ಅದನ್ನು ಸಹ ಹಿಂಗೆ ಬಗ್ಬಿಟ್ಟು ಒಂದು ಸುರುಳಿ ಚೀಟಿ ತಗೊಂಡು ಸುರುಳಿ ಬಿಚ್ಚುತ್ತದೆ. ಏನಿದೆ ಹಾವಿಗೆ? ಹಾವು, ಬ್ಯಾಂಕ್ ವಿಷಯ ನನಗೆ ಸಿಕ್ಕಿದೆ. ಅದಕ್ಕೆ ಬಂದಿರೋ ವಿಷಯ ಯಾವುದು? ಬ್ಯಾಂಕ್. ಎಲ್ಲರೂ ಬ್ಯಾಂಕ್ನಲ್ಲಿ ಹಣದ ವ್ಯವಹಾರ ಮಾಡುತ್ತೇವೆ. ಹನಿ ಹನಿ ಗೂಡಿದರೆ ಹಳ್ಳ, ತೆನೆ ಗೂಡಿದರೆ ಬಳ್ಳ. ಬ್ಯಾಂಕ್ ಅಂದರೆ ನಾವು ಹಣನ ಇಡೋಕ್ಕೆ ಮತ್ತು ತಗೊಳ್ಳೋಕ್ಕೆ ಉಪಯೋಗಿಸ್ತೀವಿ. ಅದೇ ಥರ ಬ್ಯಾಂಕ್ನಲ್ಲಿ ಸ್ವಲ್ಪ ದುಡ್ಡು ಕೂಡಿಟ್ರೆ ಮುಂದೆ ಅದೇ ಬಹಳಷ್ಟು ಮೊತ್ತ ಆಗಿ ನಮಗೆ ಸಹಾಯ ಆಗುತ್ತೆ. ಒಂದು ಗಾದೆನೇ ಇದೆ, ಹನಿ ಹನಿ ಗೂಡಿದರೆ ಹಳ್ಳ, ತೆನೆ ಗೂಡಿದರೆ ಬಳ್ಳ ಅಂತ. ಸ್ವಲ್ಪ ನೀರು ಆಗ್ತಾ ತುಂಬ ಹೆಚ್ಚಾಗುತ್ತೆ. ಅದೇ ಥರ ತೆನೆಗಳು ಅಂದರೆ ಸ್ವಲ್ಪ ಸೇರಿದರೆ, ಬಳ್ಳ ಅಂದರೆ ಒಂದು ಅಳತೆಯ ಪ್ರಮಾಣ, ಅದ್ರ ಥರ ಹೆಚ್ಚಾಗುತ್ತೆ ಅಂತ ಗಾದೆ ಮಾತು ಹೇಳುತ್ತೆ. ಎಂಬಂತೆ ಉಳಿತಾಯ ಮಾಡಬೇಕು. ಸ್ವಲ್ಪನೇ ಸೇರಿದರೆ ನಾವು ದೊಡ್ಡ ಮೊತ್ತನ ಮಾಡ್ಬೋದು. ಅದರಿಂದ ಉಳಿತಾಯ ಮಾಡಬೇಕು ಅಂತ ಹಾವು ತಿಳಿಸುತ್ತೆ. ಹಣ ಇರಿಸಲು ಬೇಕಾದಾಗ ತೆಗೆದುಕೊಳ್ಳಲು ಈಗ ಉತ್ತಮ ವ್ಯವಸ್ಥೆಯನ್ನು ಎಲ್ಲ ಬ್ಯಾಂಕಿನವರು ಮಾಡಿದ್ದಾರೆ. ಯಾವುದೇ ಬ್ಯಾಂಕಿಗೆ ಹೋಗ್ರಿ, ಹಣ ಇಡೋಕ್ಕೆ ಮತ್ತು ತಗೊಳ್ಳೋಕ್ಕೆ ನಮಗೆ ಎಲ್ಲ ಥರದ ವ್ಯವಸ್ಥೆ ಮಾಡಿರ್ತಾರೆ. ನಮ್ಮ ಖಾತೆಯಲ್ಲಿರುವ ಹಣವನ್ನು ಅವಶ್ಯಕತೆ ಇದ್ದಾಗಲೆಲ್ಲ ಬ್ಯಾಂಕಿನಿಂದ ಅಥವಾ ATM ಮೂಲಕ ತೆಗೆದುಕೊಳ್ಳಬಹುದು. ಈಗ ನಮಗೆ ಯಾವಾಗಾದರೂ ದುಡ್ಡು ಬೇಕಾಯಿತು ಅಂದರೆ ಬ್ಯಾಂಕಿಗೆ ಹೋಗಿ ಬಿಡಿಸ್ಕೋಬೋದು. ಅಂದರೆ ಇವಾಗೆಲ್ಲ ATM ಅಂದರೆ ಆಟೋಮೆಟೆಡ್ ಟೆಲ್ಲರ್ ಮಷೀನ್ ಅಂತ, ಅದರ ಮುಖಾಂತರ ನಾವು ದುಡ್ಡನ್ನು ಬಿಡಿಸ್ಕೋಬಹುದು. ATM ವ್ಯವಸ್ಥೆಯು ಹೆಚ್ಚಿನ ಬ್ಯಾಂಕ್ಗಳಲ್ಲಿ ಲಭ್ಯವಿದೆ ಎಂದು ಹೇಳಿ ಕೆಳಗಿಳಿಯಿತು. ಹಾವು ATM ಬ್ಯಾಂಕ್ ಬಹಳಷ್ಟು ಬ್ಯಾಂಕ್ಗಳಲ್ಲಿ ಸೌಲಭ್ಯ ಇದೆ, ಎಲ್ಲರೂ ಪಡ್ಕೋಬೋದು ಅಂತ ಹೇಳಿ ತನ್ನ ಸರತಿ ಮುಗಿಸ್ಕೊಂಡು ಕೆಳಗಡೆ ಬರುತ್ತೆ. ರೆಕ್ಕೆ ಬಿಚ್ಚಿ ಹಾರುತ್ತಾ ಕೆಂಪು ಮೂತಿಯ ಗಿಳಿಯು ಕೊಕ್ಕಿನಿಂದ ಚೀಟಿಯನ್ನು ಹೆಕ್ಕಿತು. ಮುದ್ದಾಗಿ ಹೀಗೆ ಮಾತನಾಡತೊಡಗಿತು. ಅದಾದಮೇಲೆ ಹಾವಾದಮೇಲೆ ಗಿಳಿ ಬರುತ್ತೆ. ಕೆಂಪು ಮೂತಿ ಇರುತ್ತಲ್ಲ, ಗೊತ್ತಿದೆ ನಿಮಗೆ. ಅದು ಹಾರ್ಕೊಂತ ಬಂದು ಒಂದು ಚೀಟಿ ತಗೊಂಡು ಅದ್ರ ಮುದ್ದಾಗಿ ಏನು ಅಂತ ಮಾತಾಡ್ತಾ ಇದೆ ನೋಡೋಣ. ಗಿಳಿ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಎಂಬಂತೆ ನನಗೆ ಮೊಬೈಲ್ ವಿಷಯ ಬಂದಿದೆ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅಂದರೆ ನಮಗೆ ಯಾವ್ದು ಇಷ್ಟ ಇದೆನೋ ಅದೇ ಆಗಿದೆ ಅಂತ ಅರ್ಥ. ಅದಕ್ಕೆ ಗಿಳಿ ಮೊಬೈಲ್ ಅಂದರೆ ಇಷ್ಟ ಅಂತೆ, ಅದೇ ವಿಷಯ ಬಂದ್ಬಿಟ್ಟಿದೆ ಗಿಳಿಗೆ. ಈಗ ಎಲ್ಲರ ಕೈಯಲ್ಲಿ ಇರುವುದು ಮೊಬೈಲ್. ಈಗ ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಇದ್ದೇ ಇರುತ್ತಲ್ಲ ಅಂತ ಹೇಳ್ತಾ ಇದೆ. ಇದರ ಮೂಲಕ ಜಗತ್ತಿನ ಮೂಲೆಯ ಜನರು ವಿನಿಮಯ ಮಾಡಿಕೊಳ್ಳಬಹುದು. ನಾವು ಇಲ್ಲೇ ಇರಲಿ, ಪ್ರಪಂಚದ ಯಾವುದೇ ಮೂಲೆಯಲ್ಲಿರಲಿ, ನಾವು ಒಬ್ರಿಗೊಬ್ರು ಸಮಾಚಾರನ ವಿನಿಮಯ ಅಂದರೆ ನಾವು ತಗೊಳ್ಳೋದು, ನಾವು ಅವ್ರು ಕೊಡೋದು, ವಿಷಯನ ತಿಳ್ಕೊಳ್ಳೋದು ಮಾಡಬಹುದು ಅಂತ ಗಿಳಿ ಹೇಳುತ್ತೆ. ವಿಚಾರ ವಿನಿಮಯದ ಜೊತೆಗೆ ಸಂದೇಶಗಳನ್ನು ಕಳಿಸಬಹುದು. ವಿಚಾರಗಳಷ್ಟೇ ಅಲ್ಲದೆ ಏನಾದರೂ ಸಂದೇಶಗಳನ್ನು ಸಹ ನಾವು ಕಳಿಸಬಹುದು. ಇವುಗಳಲ್ಲದೆ ಇದರಿಂದ ಛಾಯಾಚಿತ್ರ ತೆಗೆಯಬಹುದು, ಲೆಕ್ಕ ಮಾಡಬಹುದು, ದಿನಾಂಕ ತಿಳಿಯಬಹುದು, ದೂರವಾಣಿ ಸಂಖ್ಯೆಗಳನ್ನು ದಾಖಲಿಸಿಕೊಳ್ಳಬಹುದು. ಮೊಬೈಲ್ ಈಗ ಅಂಗೈಯಲ್ಲಿರುವ ಸಣ್ಣ ಕಂಪ್ಯೂಟರ್ ಅಂತೆ ಆಗಿದೆ. ಈಗ ಮೊಬೈಲ್ ಎಲ್ಲ ಕೆಲಸಕ್ಕೂ ಅದನ್ನೇ ಉಪಯೋಗಿಸ್ತೀವಿ. ಲೆಕ್ಕ ಮಾಡೋಕ್ಕಿರ್ಬೋದು, ಆಮೇಲೆ ಯಾವ್ದಾದ್ರು ಫೋಟೋ ತೆಗಿಯೋಕ್ಕಿರ್ಬೋದು, ಮತ್ತು ನಾವೇನಾದರೂ ನೆನ್ಪಿಟ್ಕೊಳ್ಬೇಕಾದ್ರೆ ಅದನ್ನು ಸಹ ನಾವು ಮೊಬೈಲಲ್ಲೇ ದಾಖಲಿಸ್ಕೊಳ್ಬಹುದು. ಈಗ ಮೊಬೈಲ್ ಬಂದು ಸಣ್ಣದಾಗಿ ಅಂಗೈನಲ್ಲೇ ಕಂಪ್ಯೂಟರ್ ಇದ್ದಂಗೆ ಆಗಿದೆ ಅಂತ ಗಿಳಿ ತಿಳಿಸ್ಕೊಡ್ತಾ ಇದೆ. ನರಿ, ಅಬ್ಬಾ, ಮೊಲವು ತಿಳಿಸಿದಂತೆ ಈ ಆಶುಭಾಷಣ ಸ್ಪರ್ಧೆ ಮೂಲಕ ನಾವೆಲ್ಲ ಬಹಳ ವಿಷಯಗಳನ್ನು ತಿಳಿದುಕೊಂಡೆವು. ನರಿ ಉದ್ಗಾರ ಮಾಡುತ್ತಾ, ಹೌದಲ್ಲ, ಮೊಲ ಹೇಳ್ದಂಗೆ ನಾವು ಎಷ್ಟೊಂದು ವಿಷಯಗಳನ್ನು ತಿಳ್ಕೊಂಡ್ವಿ. ಪ್ರತಿಯೊಬ್ಬರು ವಿಷಯ, ಅವ್ರು ಬಂದ ವಿಷಯನೆಲ್ಲ ಚೆನ್ನಾಗಿ ಎಲ್ಲ ಥರ ತಿಳಿಸಿದ್ರು, ನಮಗೆಲ್ಲ ಭಾಳ ತಿಳ್ಕೊಂಡ್ವಿ ಅಂತ ನರಿ ಹೇಳುತ್ತೆ. ಎಲ್ಲರೂ ತುಂಬ ಅದ್ಭುತವಾಗಿ ಮಾತನಾಡಿದ್ದೀರಿ. ಈ ಸ್ಪರ್ಧೆ ನಡೆಸಲು ಸಹಕರಿಸಿದವರಿಗೆಲ್ಲ ಧನ್ಯವಾದಗಳು. ಈಗ ಎಲ್ಲರೂ ಸಹ ಚೆನ್ನಾಗೇ ತಮ್ಮ ಬಂದ ವಿಷಯಗಳನ್ನು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಸ್ಪರ್ಧೆ ನಡೆಸೋಕ್ಕೆ ನೀವೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ನರಿ ಹೇಳುತ್ತೆ. ಸಿಂಹ, ಓ ನನ್ನ ಬಂಧುಗಳೇ, ನೀವೆಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ. ಇದು ನನಗೆ ಹರ್ಷ ತಂದಿದೆ. ಅದೆಲ್ಲ ಪ್ರಾಣಿ ಪಕ್ಷಿಗಳಿಗೂ ಹೇಳಿ ಎಲ್ಲರೂ ಬಂಧು ಬಾಂಧವರೇ, ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ. ಇದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ನಾಳೆ ಹೊರಾಂಗಣದಲ್ಲಿ ಕಬಡ್ಡಿ ಆಟವನ್ನು ಆಡೋಣ.
ನಾಳೆ ಏನು ಮಾಡಬೇಕು, ಹೊರಗಡೆ ಮೈದಾನದಲ್ಲಿ ಕಬಡ್ಡಿ ಆಟ ಆಡೋಣ ಅಂತ ಸಿಂಹ ಹೇಳುತ್ತೆ. ಎರಡೂ ಸ್ಪರ್ಧೆಗಳಲ್ಲಿ ಗೆದ್ದವರಿಗೆ ದಿನಾಚರಣೆ ಎಂದು ಇನಾಮನ್ನು ನೀಡೋಣ. ಆ ಸ್ಪರ್ಧೆ ಅಂದರೆ ಕಬಡ್ಡಿ ಸ್ಪರ್ಧೆಯಲ್ಲಿ, ಆಶುಭಾಷಣ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಯಾವುದು ನಾವು ದಿನಾಚರಣೆ ಆಚರಿಸ್ತೀವೋ ಅವತ್ತಿನ ದಿವಸ ಇನಾಮ ಅಂದರೆ ಬಹುಮಾನ ಕೊಡೋಣ ಅಂತ ಸಿಂಹ ಹೇಳುತ್ತೆ. ನೋಡಿರಿ, ಕೂಡಿ ಬಾಳಿದರೆ ಸ್ವರ್ಗ ಸುಖ. ಎಲ್ಲ ಪ್ರಾಣಿಗಳು ಸಂತೋಷದಿಂದ ಕೂಡಿ ಹೆಂಗೆ ಬಾಳ್ತಾರೋ ನಾವು ಸಹ ಎಲ್ಲರ ಜೊತೆಗೆ ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಸಿಗುತ್ತೆ.